ಹಾಯ್ ಸುನಿತಾ ವಸಿಷ್ಠ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು 5 ನಿಮಿಷದಲ್ಲಿ ಟೊಮೊಟೊ ಸೊಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಕುಕ್ಕರ್ಗೆ ನಾನು ಒಂದು 5 ಟೊಮೊಟೊನ ಹಾಕೊತಾ ಇದ್ದೀನಿ. ಅದಾದಮೇಲೆ ಒಂದು 5 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಅದಾದಮೇಲೆ ಆಲೂಗೆಡ್ಡೆ 2 ಓಡನ ಹಾಕೊತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 5-6 ಪೀಸನ್ನು ಹಾಕೊತಾ ಇದ್ದೀನಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಚಕ್ಕೆ ನಿಮಗೆ ಬೇಕಾದಷ್ಟು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಜಾಸ್ತಿ ಹಾಕಿದ್ರೆ ಸ್ಮೆಲ್ ಕೂಡ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ. ಅದಾದಮೇಲೆ ಸೋಂಪು ಒಂದು 1/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಧನಿಯಾ 1/4 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ವಾಟರ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿ ಒಂದು 2 ಕೂಗನ್ನು ಕೂಗಿಸ್ಬೇಕಾಗತ್ತೆ. ನಾನಿಲ್ಲಿ ನೋಡಿ ಇಲ್ಲಿ ಕೂಗಕ್ಕೆ ಇಡ್ತಾ ಇದ್ದೀನಿ. ಮತ್ತು ಇದು ನಾವು ಮನೇಲೇ ಹೆಲ್ತಿ ಆಗಿರೋದ್ರಿಂದ ಮತ್ತು ಇದಕ್ಕೆ ಕಲರ್ ಯಾವುದೇ ಕೂಡ ಯೂಸ್ ಮಾಡ್ದಲೇ ಮನೇಲೇ ನೀಟಾಗಿ ಮಾಡ್ಕೋಬೋದು. ಇದನ್ನು ಮಕ್ಳಿಗೆ ಬೇಕಾದರೂ ಕೊಡ್ಬೋದು. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದು ಕೂಲ್ ಆದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಮೇಯ್ನ್ ಗ್ರೈಂಡ್ ಮಾಡೋದೇ ಇರೋದು. ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾದ್ರೆ ತರ್ತರಿ ಇದ್ದರೆ ಚೆನ್ನಾಗಿರೋದಿಲ್ಲ. ಅದಾದಮೇಲೆ ಇಲ್ಲಿ ಸೋಸ್ಕೋತಾ ಇದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ. ನಾವು ನೀಟಾಗಿ ಸೋಸ್ಕೊಂಡಷ್ಟು ಸೂಪ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಕುದಿಯೋಕೆ ಇಡ್ತಾ ಇದ್ದೀನಿ. ಕುದಿಬೇಕಾದ್ರೆ ನಾನು ಇಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನಿಮ್ಮ ಇಷ್ಟ, ನೀವು ಸಾಲ್ಟ್ ಬೇಕಾದ್ರೆ ಇದಾದಮೇಲೆ ನೋಡಿ ನಾನು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ನೀವು ಸಕ್ಕರೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇದು ಚೆನ್ನಾಗಿ ಕುದಿಬೇಕಾದ್ರೆ ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ. ಪೆಪ್ಪರ್ ಪೌಡರ್ ಮನೇಲೇ ಮಾಡಿರೋದು ಹಾಕ್ತಾಯಿದ್ದೀನಿ. ನೀವು ಅಂಗಡಿದು ಬೇಕಾದರೂ ಹಾಕೋಬೋದು. ಮತ್ತು ಇಲ್ಲಿ ನಾನು ಸಾಸ್ ಕೂಡ ಹಾಕೋತಾ ಇದ್ದೀನಿ. ಸಾಸ್ ಕೂಡ ಅಷ್ಟೇ ನಾನು ಮನೇಲೇ ಮಾಡಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಾದಮೇಲೆ ಸರ್ವ್ ಮಾಡೋದಷ್ಟೇ ಇರೋದು. ಸರ್ವ್ ಮಾಡೋದು ಹೇಗೆ ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ನಾವು ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ರಸ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಕೆಲವರು ಬ್ರೆಡನ್ನು ಯೂಸ್ ಮಾಡ್ತಾರೆ. ಬ್ರೆಡ್ ಜಾಸ್ತಿ ಎಣ್ಣೆ ಕುಡಿಯೋದ್ರಿಂದ ರಸ್ಕನ್ನು ಎಣ್ಣೆಲಿ ಕರಿಯೋ ನೆಸಸರಿ ಇರಲ್ಲ. ಅದಷ್ಟನ್ನೇ ಹಾಕಿ ಸರ್ವ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್.